ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಬಳ್ಳಾರಿ ಅಕ್ರಮವಾಗಿ ಜೋಳ ಸಂಗ್ರಹಿಸಿದ್ದ 2 ಗೋಡನ್ಗಳ ಮೇಲೆ ಬಳ್ಳಾರಿ ಎಸ್ಸಿ ದಾಳಿ. ಕಂದಾಯ ಆಹಾರ ನಾಗರಿಕ ಸರಬರಾಜು ಇಲಾಖೆ ಹಾಗೂ ಪೊಲೀಸರ ಜಂಟಿ ಕಾರ್ಯಾಚರಣೆ. ರೂಪನಗುಡಿ ಗ್ರಾಮದಲ್ಲಿ ಎಸಿ ರಾಜೇಶ್ ಹೆಚ್ಡಿ ನೇತೃತ್ವದಲ್ಲಿ ದಾಳಿ. ಬಳ್ಳಾರಿ ನಗರದ ಗ್ರಾಮಾಂತರ ಕ್ಷೇತ್ರದ ವ್ಯಾಪ್ತಿಯ ರೂಪನಗುಡಿ ಗ್ರಾಮ ದಾಳಿ ವೇಳೆ ರೈತರಿಂದ ಪಹಣಿ ಪಡೆದು ಅಕ್ರಮವಾಗಿ ಸಂಗ್ರಹಿಸಿ ಇಡಲಾಗಿದ್ದು 2,400 ರೂಪಾಯಿ ಜೋಳದ ಮೂಟೆಗಳು ಜಟ್ಟಿ ಮಾಡಿದ ಅಧಿಕಾರಿಗಳು ರೈತರಿಂದ ಪಹಣಿ ಪಡೆದು ಕಡಿಮೆ ಬೆಲೆಗೆ ಕೊಂಡು ಸೇವಾ ಸಹಕಾರ ಸಂಘದ ಮೂಲಕ ಹೆಚ್ಚಿನ ಬೆಂಬಲ ಬೆಲೆಗೆ ಮಾರಾಟ ಮಾಡುತ್ತಿದ್ದ ಅಕ್ರಮ ಜಾಲ ಇದಾಗಿದೆ. ರೈತರ ಸೇವೆ ಸಹಕಾರ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳ ಮೇಲೆ ಮೂಡಿದ ಅನುಮಾನ. ಜೋಳದ ಅಕ್ರಮ ಖರೀದಿ ಮಾರಾಟದಲ್ಲಿ ರೈತ ಸೇವಾ ಸಹಕಾರ ಸಂಘದ ಅಧಿಕಾರಿಗಳು ಸಿಬ್ಬಂದಿ ಭಾಗಿ ಎಂದು ಶಂಕೆ ಮೂಡಿ ಬಂದಿದೆ. ಈಗಾಗಲೇ ಪಿಡಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ವರದಿಗಾರರು ಮೊಹಮ್ಮದ್ ರಫಿ, ಬಳ್ಳಾರಿ ಜಿಲ್ಲೆ. ಇದು ರೇಷನ್ ಶಾಪ್ ನಿಮ್ದೇನಾ? ಅದೇ ಎಲ್ಲಿದೆ ರೇಷನ್ ಶಾಪ್ ಇದೆ ಅಂತ ಕೇಳ್ಪಟ್ಟೆ. ತಮ್ಮದು ಎಲ್ಲಿದೆ? ನಮ್ಮ ರೇಷನ್ ಶಾಪ್ ಇದೆ ಸರ್. ನಾವು ಇದೇನು ರೇಷನ್ ಅಂಗಡಿ ಎಲ್ಲಿದೆ? ನಾವು ಜಂಗೂರ ಯಾವುದು ನಮ್ಮ ಫುಡ್ ತಾನೇ ಇದೆ ಅಲ್ಲ ಎಫ್ಎಸ್ ಸಾರಿ. ಎಲ್ಲಿಂದ ಬಂದಿರೋದು? ಬಳ್ಳಾರಿ ಸರ್. ಇದು ಯಾರು ಕೊಟ್ಟಿದ್ದು ನಿಮಗೆ? ಅಲ್ಲಿ ಅವರು ಎಲ್ಲಿ? ಪೋಲೋ ಡೀಲರ್. ಯಾವ ಡೀಲರ್? ಇದನ್ನೇನು ಯಾರು ಕೊಡ್ತೀರಾ? ಅವ್ರಿಗೆ ನಾಳೆ ಶಾಪ್ ಇದು ಮಾಡಿ ಕೊಡ್ತೀವಿ. ಇಲ್ಲಿ ಯಾಕೆ ಇಟ್ಟಿದ್ದೀರಾ? ಇಲ್ಲೇ ಯಾಕೆ ಸರ್? ಶಾಪ್ ಎಲ್ಲಿ ನಿಮ್ದು? ಶಾಪು ಅವ್ರು ಗಂಗಪ್ಪ ಮಾಮೂರು ಅವರು ಡೀಲಿಂಗು. ನಾವು ಅವ್ರದ್ದು ನಾವು ಇದಾಗಿ ಇವಾಗ ಸರ್. ನಿಮ್ದಿಲ್ಲ ಶಾಪು? ನಮ್ದಿಲ್ಲ. ಮತ್ತೆ ನಿಮ್ಮ ಹತ್ರ ಇಟ್ಕೊಂಡ್ರೆ ತಪ್ಪಲ್ವಾ? ಅಲ್ಲ ಸರ್, ನಮ್ಗೆ ಇಷ್ಟು ಕಾರ್ಡ್ ಕೊಡ್ತಾರೆ. ನಿಮ್ಮ ಹತ್ರ ಇಟ್ಕೊಂಡಿರೋದು ತಪ್ಪು ಅಲ್ಲ ಸರ್. ಈಗ ನಮ್ಗೆ ಅವ್ರು ಕಾರ್ಡ್ ಕೊಡ್ತಾರೆ. ಇಷ್ಟು ಕಾರ್ಡ್ ಅಂತ ನಮಗೆ ಕೊಡ್ತಾರೆ ನಿಮಗೆ. ಅಲ್ಲ ಇವಾಗಿದ್ದಲ್ಲ ಒಂದು 10 ವರ್ಷದಿಂದ ನಾವು ಹಿಂಗೆ ಲೆಕ್ಕ ಹಾಕೊಳ್ಳಿ. ಬನ್ನಿ, ಅದು ಗೋಡೌನ್ ಓಪನ್ ಮಾಡಿ. ಬನ್ನಿ, ಗೋಡೌನ್ ಓಪನ್ ಮಾಡಿ. ಇದು ಹಾಂ, ಅದೇ ಓಪನ್ ಮಾಡಿ. ಈ ತೊಂದರೆ ಹಾಂ ತೆಗೀರಿ. ಸೊಸೈಟಿ ಅವ್ರೇನ ಬೇಕು ನಿಮಗೆ? ಸೊಸೈಟಿ ಓಪನ್ ಮಾಡಿ. ಇದೆ ಸರ್, ಇದೇ ಸೊಸೈಟಿನ? ಓಕೆ, ಸೊಸೈಟಿನ ಓಪನ್ ಮಾಡಿಸಿ. ಅಲ್ಲ ಅದೇ ನೀವು ತೆಗೀರಿ. ಇದ್ರ ಇದು ಪೋಚೆ ಆರಾಮ ತೋರಿಸ್ಲಿಕ್ಕೆ ಆಗ್ತದೆ. ಇಷ್ಟು ಕಾರ್ಡ್ ಕೊಡ್ತಾರೆ ಅವರು. ಯಾರು? ಗಂಗಪ್ಪ. ನಿಮಗೆ ಕೊಡ್ತಾರೆ ಕಾರ್ಡ್? ಅಲ್ಲ ನಮ್ಮದು ಇಲ್ಲಿ ಜನಗಳಿಗೆ ದೊಡ್ಡೂರಲ್ಲ, ದೊಡ್ಡದಲ್ಲ. ಅವ್ರ ಕೈಲಿ ಆಗಲಿಲ್ಲ ಅಂದರೆ ಇನ್ನೊಂದು ಶಾಪ್ ಕೊಡೋಣ. ಅಲ್ಲಲ್ಲ ಇವಾಗಿದ್ದಲ್ಲ ಸರ್. ಅಂದರೆ ಇದೇ ಶಾಪ್ ಅವ್ರ ಕೊಡೋದು ನಿಮಗೆ? ಹಾಂ, ಇವಾಗ ಅಲ್ಲ ಅಕ್ಕಲ್ಲಿದ್ದ ನೀವು ಇದೆ ಐತೆ. ಈ ಊರಲ್ಲಿ ಎಷ್ಟು ಶಾಪ್ ಇದೆ? ಒಂದೇ ಮೇಡಮ್, ಒಂದೇ ಸರ್. ಊರಲ್ಲಿ ಒಟ್ಟು ಎಷ್ಟು ಲೈಸೆನ್ಸ್ ಇದ್ರದ್ದು? ಲೈಸೆನ್ಸ್ ಒಂದೇ ಸರ್, ಒಂದೇ. ಎಷ್ಟು ಕಾರ್ಡ್ ಇದಾವೆ ಅವ್ರಿಗೆ ಒಟ್ಟು? ಅವ್ರಿಗೆ ಎಷ್ಟು ಗೊತ್ತಿಲ್ಲ ಸರ್. ನಮ್ಗೆ ಇಷ್ಟ ಕೊಡ್ತಾರೆ. ಇಷ್ಟು ಕೊಟ್ಟು ನಾವು ತಗೊಂಡು ಅವ್ರು ಲ್ಯಾಗಿನ್ ತಗೊಂಡು ನಾವು ಇಷ್ಟು ಜನಗಳಿಗೆ ಗೊತ್ತಿಲ್ಲ ನಮ್ಗೆ 10 ವರ್ಷ ಗಂಗಪುರ ಕರ್ಸಿ. ಖರ್ಚು ಫೋನ್ ಮಾಡ್ತಾರೆ ಅವ್ರಿಗೆ. ಇದು ಫುಡ್ಡವರು ಹೊಸಬ್ರಲ್ಲಪ್ಪ, ಅವರಲ್ಲಿ ಅವ್ರಿಗೆ ಹೇಳಿ ಸ್ಟಾಕ್ ತೊಗೊಳಕ್ಕೆ ಹೇಳಿ. ಆನ್ಲೈನ್ ಸ್ಟಾಕ್ ತೊಗೊಳಕ್ಕೆ ಹೇಳಿ. ಈಗ ಸ್ಟಾಕ್ ಇದೆ ತೊಗೊಳಕ್ಕೆ. ಸರಿ, ಇದು ಓಪನ್ ಮಾಡ್ತೀವಿ. ಮಾಡ್ತೀವಿ ಸರ್. ಮತ್ತೆ ತೆಗ್ಸಿ ಅದೇ ಅಲ್ಲಿದು ಓಪನ್ ಆಯ್ತಾ? ಇಲ್ಲ ಸರ್, ಅಲ್ಲಿ ಗೊತ್ತಿಲ್ಲ ಸರ್. ಮಾಡೋದು ಹಾಂ ಮಾಡಿ. ಏನು ಗೋಡೌನ್ಕಿನಾ? ಏಯ್ ಕೊಡಪ್ಪ ಅವ್ರಿಗೆ. ಬನ್ನಿ ನೀವು ಕೇಳಿ ಮಾಡಿ. ಸಾರಿ, ಓಪನ್ ಮಾಡಬೇಕಾ? ಇಲ್ಲ, ಅರ್ಥ ಆಯ್ತಲ್ಲ. ಅವನು ತಳವಾರಿದ್ದಾನೆ, ಸರ್ಕಾರಿ ನೌಕರ. ಬೇರೆಯವ್ರು ಇನ್ನೊಂದು ವಿಡಿಯೋ ಬಂದಿಲ್ಲ ಓಪನ್ ಮಾಡೋಕ್ಕೆ. ಏನು ಇಟ್ಟಿದ್ರೆ ಒಳಗಡೆ? ಎಷ್ಟು ಮೂಟೆ ಇದೆ ಒಟ್ಟು?
ಎಲ್ಲ ರೈತರು ತಗೊಂಡು ಅಲ್ಲ ಎಷ್ಟು ಮೂಟೆ ಇದೆ ಲಾಕ್ ಮಾಡಿ ಕೆಳಗೆ ಹಂಗಲ್ಲ 2 ಕಿಲೋ ಇಟ್ಕೊಂಡು ನೀನು ಬಪ್ಪ ಈ ಕಡೆ ಬೇರೆ ಮಾಡ್ತಾರೆ ಮಾಡಿ ಇದು ಬರೋದು ಸರ್ ಇದು ಹಾಂ ಬರ್ಬೋದಿಲ್ಲ ಬರೋಲ್ದು ಆಯ್ತು ಎಷ್ಟು ಮೂಟೆ ಇದೆ ಇದು ಸರ್ ಆಯ್ತು ಸರ್ ಈಗ ರೈತರು ಎಷ್ಟು ಮೂಟೆ ಇದೆ ಅಂತ ಎಷ್ಟು ಗೊತ್ತಿಲ್ಲ ಸರ್ ಇಷ್ಟೊಂದು ಆಯ್ತು ಹಾಂ ಎಷ್ಟು ಗೊತ್ತಿಲ್ಲ ಸರ್ ಅಂದಾಜು ಎಷ್ಟು ಮೂಟೆ ನೀವು ತಗೊಂಡಿದ್ದೀರಲ್ವಾ ಹೆಂಗೆ ಮೂಟೆ ಕ್ವಿಂಟಲ್ ಹೆಂಗೆ ಕ್ವಿಂಟಲು 2800 ನೀವು ತಗೊಂಡಿರೋದು ಎಷ್ಟಕ್ಕೆ 2800 ನೀವು ತಗೊಂಡಿರೋದು ಎಷ್ಟಕ್ಕೆ ಸರ್ 2800 ಸರ್ ಎಷ್ಟು ಗೊತ್ತಿಲ್ವಾ ಅಲ್ಲ 2000 ರೂಪಾಯಿ 2800 100 ರೂಪಾಯಿ ಹಂಗೆ ತಗೊಂಡಿರೋದಕ್ಕೆ ಚೀಟಿ ಇದೆಯಾ ತಗೊಂಡಿರೋದಕ್ಕೆ ನಿಮ್ಮ ಹತ್ರ ಚೀಟಿ ಇದೆಯಾ ರೈತಗಳು ತಗೊಂಡು ಬಿಲ್ಲು ಬಿಲ್ ಇಲ್ಲ ಸರ್ ನೀವು ಕೊಟ್ಟಿದ್ದೀರಾ ನಾವು ಕೊಟ್ಟಿವಿ ಸರ್ ನೀವು ಬಿಲ್ ಕೊಟ್ಟಿದ್ದೀರಾ ಹ್ಞೂ ಸರ್. ನೀವು ಕೊಟ್ಟಿರೋ ಬಿಲ್ ಬುಕ್ ಎಲ್ಲಿ ಬಿಲ್ ಬುಕ್ ಅಂತ ಇಲ್ಲ ಸರ್ ಮತ್ತೆ ಇದನ್ನೇನ್ ಮಾಡ್ತೀರಾ ಇದನ್ನೇನ್ ಮಾಡ್ತೀರಾ ಜೋಳನ ಇದಕ್ಕೆ ಮತ್ತೆ ನಾವು ಇದು ಮಾಡಿ ಮಾರ್ತೀವಿ ಸರ್ ಏನ್ ಇದು ಮಾಡಿ ಅಂದ್ರೆ ಏನ್ ಮಾಡಿ ಅಲ್ಲ ಮತ್ತೆ ಮತ್ತೆ ನಾವು ಮಾರ್ತೀವಿ ಸರ್ ಯಾರು ಮಾಡ್ತೀರಾ ಅಲ್ಲ ಕೇಳ್ತೀನಿ ನಮ್ಮ ಅಯ್ಯ ಮಾಡಿದ್ದು ಯಾರು ಮಾಡ್ತೀರಾ ಗೌರ್ಮೆಂಟ್ಗೆ ಮಾಡಿದ್ವಿ ಮತ್ತೆ ಇದಕ್ಕೆ ಮಾಡ್ತೀವಿ ಅವು RTCಗಳೆಲ್ಲ ಇಲ್ಲಿಟ್ಟಿದ್ರಾ ಇಲ್ಲೇ ಇದಾವ ಪಾಣಿ ಪಾಣಿ ಎಲ್ಲ ಇಲ್ಲೇ ಇದಾವ ಪಾನಿಗಳು ಇಲ್ಲ ಸರ್ ಇನ್ನು ಇಸ್ಕಲ್ಲ ಇನ್ನು ಈಸ್ಕೊಂಡಿದಿರಲ್ಲ ಇಲ್ಲ ಪಾನಿಗಳು ಏನಿಲ್ಲ ಪಾಣಿಗಳು ಇದಾವೆ ನೋಡಿ ಮತ್ತೆ ನಾನು ಸರ್ಚ್ ಮಾಡಿಸ್ತೀನಿ ಎಲ್ಲಿಟ್ಟಿದ್ದೀರಾ ಪಾಣಿ ಇಲ್ಲ ಪಾನಿಗಳು ಅಂಥದ್ದು ಏನಿಲ್ಲ ಪಾನಿಗಳು ತಗೊಂಡು ಪಾಣಿಗಳು ಇಟ್ಕೊಂಡಿದ್ದೀರಾ ಸರಿ ಇದು ಲೆಕ್ಕ ಹಾಕಿ ಕೌಂಟ್ ಮಾಡಿ ತಗೊಳ್ಳಿ ಇದು ಇಲ್ಲಿಗಲ್ ಅಂತ ಗೊತ್ತಿಲ್ವಾ ನಿಮ್ಗೆ ಇಲ್ಲಿಗಲ್ ಅಂತ ಗೊತ್ತಿಲ್ವಾ ನಿಮ್ಗೆ ಗೊತ್ತಿದೆ ವ್ಯಾಪಾರ ಮಾಡೋರು ಸರ್ ನಾವು ವ್ಯಾಪಾರ ಮಾಡಿದ್ರೆ ನಿಮ್ಮ ಹತ್ರ ಬಿಲ್ ಇರ್ಬೇಕಲ್ಲ ಬುಕ್ ಇರಬೇಕು ಬಿಲ್ ಇರಬೇಕು ಹೌದಲ್ವಾ ಸೊಸೈಟಿ ಸೆಕ್ರೆಟರಿ ಯಾವ ಸೊಸೈಟಿ ಇದೆ ಸೊಸೈಟಿ ಖರೀದಾಧಿಕಾರಿ ಸರ್ ಹಾಂ ಖರೀದಾಧಿಕಾರಿ ಜೋಳ ಖರೀದಾಧಿಕಾರಿ ಯಾವ್ದ್ರದ್ದು ಎಸ್ ಸರ್ ಜೋಳ ಖರೀದಾಧಿಕಾರಿ ಜೋಳ ಖರೀದಿ ಅಧಿಕಾರಿ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಕೋಆಪರೇಟಿವ್ ಸೊಸೈಟಿ ಸರ್ ಏನು ಹೆಸರು ತಮ್ಮದು ಹರಿಪ್ರಸಾದ್ ಖರೀದಿ ಮಾಡಿದ್ದೀರಾ ಇದು ನೀವು ಇಲ್ಲ ಸರ್ ಇನ್ನ ಖರೀದಿ ಮಾಡಿಲ್ಲ ರೈತರ ಹಕ್ಕನ್ನು ಇಟ್ಕೊಂಡಿದ್ದಾರೆ ಅಷ್ಟೇ ನಾವಿನ್ನ ಖರೀದಿ ಮಾಡಿದ್ವಿ ಸರ್ ಲಾಗಿನ ಇದಾಗಿಲ್ಲ ಲಾಗಿ ನಾವು ಕೊಡ್ಬೇಕು ಸರ್ ಅಲ್ಲ ನೀವು ಖರೀದಿ ಮಾಡಕ್ ಇಟ್ಕೊಂಡಿದ್ದೀರಾ ಇಲ್ಲಿ ಅಲ್ಲ ರೈತರು ನೀವು ತರ್ಸ್ಕೊಂಡು ಇಟ್ಕೊಂಡಿದ್ದೀರಾ ರೈತರು ನಮ್ ಗೋಡನ್ ಸರ್ ಸಪ್ರೇಟ್ ಅಷ್ಟೇ ಹೊತ್ತಾಗಿ ಯಾವ್ದು ಗೋಡೌನ್ ನಿಮ್ಗೆ ಆ ಕಡೆ ಸರ್ ಅದು ಇಲ್ಲ ಸ್ವಲ್ಪ ನಿಮ್ ಗೋಡೌನ್ ತೆಗ್ಸಿ ನೀವೇನು MSP ಖರೀದಿ ಮಾಡ್ತೀರಿ MSP ನಲ್ಲ ಹೌದು ಸರ್ MSP MSP ನಲ್ಲೇ ಸರ್ ಸ್ಟಾರ್ಟ್ ಆಗಿದೆ MSP ಹಾಂ ಸರ್ ಹಿಂಗಾರು ಸ್ಟಾರ್ಟ್ ಮಾಡಿ ಸರ್ ಮುಂಗಾರನ್ನು ಸ್ಟಾರ್ಟ್ ಆಗಿದೆ ಈಗ ಪ್ರೆಸೆಂಟ್ ಹಿಂಗಾರ ಇವತ್ತು ಸ್ಟಾರ್ಟ್ ಆಗಿದೆ ಸರ್ ಸ್ಟಾರ್ಟ್ ಮಾಡಿದ್ದೀರಾ ನೀವು ರೈತರಿಂದ ತಗೋತೀರಾ ಯಾರಿಂದ ಒಬ್ಬರಿಂದ ತಗೋತೀರಾ ರೈತರಿಂದ ಸರ್ ಹಾಂ ಮತ್ತೆ ಈಗ ನಿಮ್ಮನ್ನು ಕರೆದಿದ್ದ ನಾನು ಅಲ್ಲ ಇವ್ರು ಹಳೆ ಅಂತ ಸರ್ ಹಾಂ ಅಳಿ ಅಂತಲ್ಲ ಸೆಕ್ರೆಟರಿ ಇವರು ಸರ್ ಅಲ್ಲಡೇ ಸರ್ ರಿಲೇಷನ್ ಪರವಾಗಿ ಹಳೆ ಆಗಿರ್ಬೋದು ಸೆಕ್ರೆಟರಿ ಆಗಿರ್ಬೋದು ನಾನು ಡೈರೆಕ್ಟರ್ ಆಫ್ ಸೊಸೈಟಿ ಆಗಿರ್ಬೋದು ಸರ್ ಈಗ ನಮ್ಮ ತಲೆಯಾರ ಫೋನ್ ಮಾಡಿದೆ ಸರ್ ಸೊಸೈಟಿ ಸ್ವತ್ತ ಓಪನ್ ಮಾಡ್ಬೇಕಂತ ಕಾಲ್ ಮಾಡಿದೆ ಈಗ ಯಾರ್ದು ಏನು ಹೆಸರು ಯಾವ ಊರು ನಿಮ್ದು ಸರ್ ಇದು ಯಾರ್ದಿದೆ ಗೋಡೌನು ಹೌದು ದೇವಸ್ಥಾನದ್ದು ಯಾರ್ದು ಗೋಡೌನು ದೇವ್ರದ್ದು ಕಟ್ಟಿ ಸರ್ ಸರ್ ಗೋಡೌನ್ ಯಾರ್ದು ದೇವ್ರು ಯಾರದು ಪಿ ಆರ್ ಹತ್ರ ಇದೆ ಸರ್ ಅವ್ರು ಯಾರದು ಬಸ್ಸಲ್ಲಿ ಇದೆ ಅವರು ಮತ್ತೆ ನೀವ್ಯಾಕೆ ನಂದು ಅಂತಂದ್ರೆ ಈಗ ಆಲ್ರೆಡಿ ದೇವ್ರದ್ದು ಅಂತ ಅಲ್ಲ ಅದ್ರಾಗ ಜೋಳ ಹಾಕಿ ಸರ್ ಸೊ ಏನು ಹಾಕಿದ್ರೆ ಅಂತ ಕೇಳಲಿಲ್ಲ ನಾನು ಫಸ್ಟ್ ಕೇಳಬೇಕಾಗ್ತದೆ ನರಸಿಂಹಲು ಅವರು ಗೋಡೌನ್ ನಿಮ್ದಲ್ವಾ ಅಲ್ಲ ಇನ್ಯಾರ್ದು ಬೇರೆ ಬೇರೆ ದೇವ್ರು ಇದ್ದಾನು ಕಟ್ತಾರೆ ಅವರು ಯಾರು ಅವ್ರು ಯಾರು ದೇವ್ರು ಅವ್ರ ಹೆಸರೇನಪ್ಪ ಕಟ್ಸೋರ್ ಹೆಸರೇನು ಗೋಪಾಲ ಎಲ್ಲಿ ಗೋಪಾಲ್ ಶಂಕರಪ್ಪ ಶಂಕರಪ್ಪ ಅಲ್ಲಿ ಮನೆ ಅಲ್ಲಿ ಊರಾಗ ಈಗ ನೋಡ್ಕೊಳ್ಳೋದು ನೀವೇನ ಈಗ ನಾವು ನೋಡ್ಕೊಂಡೆ ಸರ್ ನೋಡ್ಕೊಳ್ಳೋದು ನೀವೇನಾ ನೋಡ್ಕೊಂಬದ್ ನಾವೇ ಸರ್ ನಾವು ಜಾಗ ಇಲ್ಲದಕ್ಕೆ ಇದ್ರಾಗ ಐತೆ ಖಾಲಿ ಐತೆ ಅಂದ್ರೆ ಹಾಕಿ ಸರ್ ಯಾರು ಹಾಕ್ತಿದ್ರು ನಾವು ಹಾಕ್ತೀವಿ ಆ ಹುಡುಗರು ಹಾಕ್ತಾರೆ ಅವ್ರ ಹೆಸರೇನು ಅವ್ರು ನಾರಾಯಣ ಸ್ವಾಮಿ ನಿಂಗಮೂರ್ತಿ ಅವ್ರು ಹಾಕ್ಸಿರೋದಾ ನಾರಾಯಣ ಸ್ವಾಮಿ ಲಿಂಗಮೂರ್ತಿ ಅವರು ಇಲ್ಲಿ ಹಾಕ್ಸಿದ್ದಾರೆ ನಾವು ಮನೆ ಇಲ್ಲ ಅಂದ್ರೆ ಜಾಗ ಇಲ್ಲ ಅಂದ್ರೆ ನಾವು ಹಾಕ್ತೀವಿ ಹಾಕಿದ್ದಾರೆ ಏನ್ ಹಾಕಿದ್ರು ಅಲ್ಲಿ ಜೋಳ ಹಾಕಿ ಸರ್ ಜೋಳ ಹಾಕಿದ್ರು ಯಾರಿಂದ ಖರೀದಿ ಮಾಡಿದ್ರಿ ಖರೀದಿ ಮಾಡಿ ಸರ್ ಇನ್ನ ಮಾಡಿಲ್ಲ ನಮ್ಮ ಸ್ವಂತ ಮಾಲ್ ಹಾಕಿ ಸರ್ ಎಷ್ಟು ಬೆಳೆ ಬೆಳೆದಿದ್ರಿ ಎಷ್ಟು ಬೆಳೆ ಅಂದ್ರೆ 20 ಎಕರೆ ಬೆಳೆದಿವಿ 20 ಎಕರೆ ಹಾ. ಒಂದು ಎಕರೆಗೆ ಎಷ್ಟು ಬರುತ್ತೆ 40 ಎಕರೆ ಬರ್ತದೆ ಸರಿ ತೆಗ್ಸಿ ನೋಡೋಣ
20 ಎಕರೆ ಆರ್ ಟಿ ಸಿ 20 ಎಕರೆ ಆರ್ ಟಿ ಸಿ ಇದೆಯಾ? ನರಸಿಂಹಯ್ಯ ಅವರೇ, 20 ಎಕರೆ ಇದೆ. ಐತ್ ಸರ್, ಯಾರ ಹೆಸರಲ್ಲಿದೆ? ಎಲ್ಲ ನಮ್ಮ ಅಣ್ಣ ತಮ್ಮನ ಹೆಸರಲ್ಲ ಐತೆ. ಹಾಂ ಸರಿ, ಮತ್ತು ನಂದು ಒಂದೇ ದೇವ್ರದಲ್ಲ ಗೋಡೌನು? ಎಷ್ಟು ಚೀಲ ಇದಾವೆ? 300 ಚೀಲ. 300 ಚೀಲ. 200 ಸಾಕು. ಎಷ್ಟು ಒಂದು ಚೀಲ? 60 ಕ್ವಿಂಟಲ್ ಹೆಂಗೆ ತಗೊಂಡಿದ್ದು? ಕ್ವಿಂಟಲ್ ತಗೊಂಡಿದ್ದಲ್ಲ ಸರ್ ನಾವು, ರೈತ ಸರ್ ಅಂದ್ರೆ ಮತ್ತೆ ನಾವು ಕ್ವಿಂಟಲ್ ಸರಿ, ಲೆಕ್ಕ ಹಾಕ್ತೀನಿ ಗೊತ್ತು. ಬಂದ್ರಪ್ಪ ಹಾಂ ತಗೊಳ್ಳಿ, ಸ್ಟಾಕ್ ತಗೊಳ್ಳಿ. ಇಲ್ಲಿ ನಿಮ್ದು ಆರ್ ಟಿ ಸಿ ಎಷ್ಟು ಸರ್ವೆ ನಂಬರ್ ಎಷ್ಟು? ಸರ್ವೆ ನಂಬರ್ ಎಷ್ಟು? ಏ ಬನ್ರಿ, ಇಲ್ಲಿ ಎಲ್ಲಿ ಹೋಗ್ತೀರಾ? ಎಲ್ಲಿ ಹೋದ್ ಸರ್, ಎಲ್ಲಿ ಹೋಗ್ತೀನಿ ನಾನು, ಎಲ್ಲಿ ಊರಿಗೆ ಹೋಗ್ತೀನಾ? ಎಷ್ಟು ಕೇಳ್ತಾರೆ ಅಷ್ಟು ಮಾತಾಡು. ಯಾಕಪ್ಪ ಹೆಚ್ಚಿಗೆ ಮಾತಾಡೋದು? ಹೆಚ್ಚಿಗಿಲ್ಲ ಸರ್, ನಾವು ಹೆಚ್ಚಿಗೆ ಯಾಕೆ ಮಾತಾಡೋಣ? ಫುಡ್ ಅವರು ಲೈಟ್ ಆನ್ ಮಾಡಿ. ಇವ್ರೆ ಲೇಟ್ ಇಲ್ಲ ಸರ್, ಹಂಗಾಗಿ ಲೈಟ್ ಇಲ್ಲ. ಎಷ್ಟು ದಿನ ಆಯ್ತು ಇಲ್ಲಿಟ್ಟು? 3 ದಿನ ಅಷ್ಟೇ ಆಯ್ತು. 3 ದಿನ 4 ದಿನ ಆಯ್ತು ಅಷ್ಟೇ. ಯಾರ್ಯಾರಿಂದ ಇಸ್ಕೊಂಡಿದ್ರಿ? ಅಣ್ಣ ತಮ್ಮದಿರು ಲಿಸ್ಟ್ ಇದೆಯಾ? ಯಾರಿಲ್ಲ ಸರ್, ಅಣ್ಣ ತಮ್ಮರು ನಾವು ಹಾಕ್ತೀವಿ ಸರ್. ಇಲ್ಲಿ ಹೆಸರೇನು ಅಣ್ಣ ತಮ್ಮದಿರು? ನಮ್ಮ ಲಕ್ಷ್ಮಣ್ಣ, ಹ್ಞೂ ಚಂದ್ರ, ಶ್ರೀರಾಮುಲು. 3 ಜನ. ಹ್ಞೂ, ಎಷ್ಟೆಷ್ಟು ಎಕರೆ ಇದೆ ಒಬ್ಬೊಬ್ರದ್ದು ಎಷ್ಟೆಷ್ಟು ಎಕರೆ ಇದೆ ಜಮೀನು? ಇಲ್ಲಿ ಎಲ್ಲಿ ಹೇಳಕ್ ಹೋಗೋಣ ಸರ್ ನಾವು, ಎಲ್ಲಾರ್ಗು ಹೇಳ್ಕೊಂತ ಹೋದ್ರೆ ಮತ್ತೆ ಎಲ್ಲ ಇಲ್ಲ ಸರ್, ನನ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ ಸರ್. ಇಲ್ಲಿದ್ರೆ ನಾನು ಯಾಕೆ ಹೇಳ ಸರ್? ನೀವು ಎಷ್ಟು ಎಕರೆ ಐತೆ ಭೂಮಿ ನಿನ್ನ ಗೊತ್ತಿಲ್ಲ ನಮ್ಗೆ? ನಮ್ಮದೊಂದು ಒಂದು 20 ಎಕರೆ ಐತೆ, 15 ಎಕರೆ 20 ಎಕರೆ ಅಷ್ಟೇ. ಬೇರೆಯವ್ರು ಇದಾವೆ, ಅವ್ರ ಅಣ್ಣ ತಮ್ಮರು ಅವ್ರು ಬಳ್ಳಾರಾಗ ಇದಾರೆ ಸರ್. ಇಟ್ಟೋದಕ್ಕೆ ಖರ್ಚಿದೆಯಾ? ಖರೀದಿ ಮಾಡಿರೋದಕ್ಕೆ ಅಥವಾ ತಗೊಂಡಿರೋದಕ್ಕೆ, ಇಟ್ಟಿರೋದಕ್ಕೆ ಬಿಲ್ಲು ಏನಾದರೂ? ಇದೇನು ಮಾಡ್ತೀರಾ ಈಗ? ಏನು ಗೌರ್ಮೆಂಟ್ ರೇಟ್ಗೆ ಆಯ್ತಾ ಅಂತ ಹಾಕಿ ಸರ್ ಅಷ್ಟೇ. ಗೌರ್ಮೆಂಟ್ ರೇಟ್ಗೆ ಯಾರು ಕೊಡ್ತೀರಾ? ಗೌರ್ಮೆಂಟ್ ರೇಟ್ಗೆ ಯಾರು ಗೌರ್ಮೆಂಟ್ ರೇಟ್ ಇಲ್ಲೇ ಸಾಂತರ ಸರ್. ಏನು ಗೌರ್ಮೆಂಟ್ ರೇಟ್ ಏನಿದೆ? ಎಷ್ಟು 3,000 ಏನೋ ಅಂತಾರ ಸರ್, 3,600 700 ಅದಕ್ಕೆ ಹಾಕಿ. ಇಲ್ಲಿ ವರ್ಷ ಮಾರ್ಬಿಡ್ತಿದ್ವಿ, ಈ ವರ್ಷ ಹಾಕಿ. ಎಷ್ಟು ದಿನ ಆಯ್ತು ಇಲ್ಲಿಟ್ಟು? 3 ದಿನ ಆಯ್ತು ಸರ್, 3 ದಿನ 4 ದಿನ ಆಯ್ತು ಅಷ್ಟೇ. ಗೌರ್ಮೆಂಟ್ ಅವ್ರು ತಗೋತಾ ಇದ್ದಾರಾ? ಇಲ್ಲ ಸರ್, ಯಾವಾಗ ತಗೋತಾರಂತೆ? ಯಾವಾಗ ಲಾಗಿನ್ ಕೊಟ್ಟರೆ ಅವ್ರು ತಗೊಂತಾರೆ. ತಿಂಗಳ ತಗೊಂಡ್ರೆ ಬರುತ್ತೆ. ಯಾವಾಗ ತಗೋತಾರಂತೆ? ಯಾವ ತಗೊಂತಾರೆ ಹೆಂಗೆ ಗೊತ್ತಾಗ ಸರ್? ನಾಳೆ ನಾಳೆ ಏನೋ ಗೊತ್ತಿಲ್ಲ ಸರ್. ಸೆಕ್ರೆಟರಿ ಇದ್ರಲ್ಲ ಅವರು, ಲಾಗಿನ್ ಆಗಿದೆ ಅಂತ. ಏನು ಗೊತ್ತಿಲ್ಲ ಸರಿ, ಓಕೆ. ಇಲ್ಲಿಗಲ್ ಸ್ಟೋರೇಜ್ ಅನ್ನೋದೇನು ಲೆಕ್ಕ ಹಾಕಿ ಫುಡ್ ಅವರು ಸ್ಟಾಕ್ ತಗೊಂಡು ಸೀಸ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡಿ, ಆಯ್ತಲ್ಲ? ಇದು ಅದು ಮತ್ತೆ ಅದೇನು ರೇಷನ್ ಶಾಪ್ ಇದೆಯಲ್ಲ, ಅಕ್ಕಿ ಹೊರಗಡೆ ಇಟ್ಟಿಲ್ಲ, ಅವ್ರದ್ದು ಕೂಡ ಸ್ಟಾಕ್ ತಗೊಳ್ಳಿ. ಎಕ್ಸೆಸ್ ಅಥವಾ ಲೆಸ್ ಅಥವಾ ಇಲ್ಲಿಗಲ್ ಬಿಯಾಂಡ್ ಅವರು ಶಾಪ್ ಬಿಟ್ಟು ಬೇರೆ ಕಡೆ ಸ್ಟೋರೇಜ್ ಮಾಡೋದಕ್ಕೆ ಅವ್ರ ಮೇಲೆ ಒಂದು ಇದು ಮಾಡಿ, ಕೇಸ್ ಮಾಡಿ, ಆಯ್ತಲ್ಲ? ಸೀಸ್ ಮಾಡಿ ಅದನ್ನು. ತಗೊಳ್ಳಿ. ಮುಂಗಾರು ಬಂದ್ಬಿಟ್ಟು 450 ಜನಕ್ಕೆ ಆಗಿದೆ ಸರ್. ಏನು ತಮ್ಮ ಲಾಗಿನ್ ನನ್ನ ನೇರ ಪ್ರಶ್ನೆ, ಎಷ್ಟು ಕ್ವಾಂಟಿಟಿ ನೀವು MSP ನಲ್ಲಿ ಪ್ರೊಕ್ಯೂರ್ ಮಾಡಿದ್ದೀರಾ ಇವತ್ತವರೆಗೆ? ಪ್ರೊಕ್ಯೂರ್ಮೆಂಟ್ 450 ಜನಕ್ಕೆ ಸರಿಸುಮಾರು 35,000 ಆಗಿರ್ಬೋದು ಸರ್. ಎಲ್ಲಿದೆ ನಿಮ್ಗೆ 35,000? ಸರ್ ಪ್ರೊಕ್ಯೂರ್ಮೆಂಟ್ ಐ ಆಮ್ ಆಸ್ಕಿಂಗ್. ನೀವು ಸರ್ ಲಾಗಿನ್ ಆಗಿದೆ ಸರ್. ಏನ್ ಹೆಸರು ತಮ್ಮದು? ಹರಿಪ್ರಸಾದ್ ಸರ್. ನಾನು ಹೇಳಿದೆ ಸ್ವಲ್ಪ ಕೇಳ್ರಿ ಸರ್. ಲಾಗಿನಲ್ಲಿ ಆಗಿದೆ, ಆದ್ರೆ ಖರೀದಿನ ಮಾಡಿಲ್ಲ ಸರ್ ನಾವು. ಖರೀದಿ ಆಗಿಲ್ಲ ಅಲ್ಲ? ನಿಮ್ದೇನು ಸ್ಟಾಕ್ ಹಂಗಾರೆ ಝೀರೋ ಇದೆ ಈಗ? ರೈತಗಳು ಸ್ಟಾಕ್ ಇಟ್ಟಾರ. ಕ್ರೈಟೀರಿಯಾ ಏನು? ಪರ್ಚೇಸ್ ನೀವು ಯಾರಿಂದ ಮಾಡಬೇಕು? ರೈತರಿಲ್ಲ ಸರ್ ನಾವು ಮಾಡೋದು. ಸರಿ, ಓಕೆ, ಓವರ್. ತೊಗೊಳ್ಳಿ, ಇದು ಸ್ಟಾಕ್ ತೊಗೊಳ್ಳಿ. ಎಷ್ಟಿದೆ ಸ್ಟಾಕ್ ಎಣಿಸಿ.
ನೀವು ಇಲ್ಲಿಗೆಲ್ಲ ಸ್ಟೋರ್ ಮಾಡಿದ್ರೆ ಇಷ್ಟು ಎಲ್ಲರ ಹತ್ರ ಪರ್ಚೇಸ್ ಮಾಡಿ ಸ್ಟಾಕ್ ತಗೋತೀವಿ. ತೊಗೊಳಪ್ಪ ಫುಡ್ ಅವರು ಕೌಂಟ್ ತಗೊಳ್ಳಿ ಹೇಳಿ. ಅಮ್ಮ ಅದು ರೈಸ್ ನಮ್ಮವ್ರು ಬಂದರು ರೈಸ್ ಇದು ಓನರ್ ಯಾರು ಗೋಡನ್? ಅಲ್ಲ ರೈಸ್ ಅಲ್ಲಲ್ಲ, ಈ ಗೋಡನ್ ಓನರ್ ನೀವು ತಾನೆ? ಆಯ್ತು ನಿಮ್ದು ಆಯ್ತು. ಇನ್ನು ಬೇರೆ ಯಾರ್ದು ನನಗೆ ಬೇಡ. ಅಲ್ಲ ರೈಸ್ ಹೇಳಿದ್ರಲ್ಲ ರೈಸ್ ಹಾ ರೈಸ್ ಯಾರ ಹೆಸರಲ್ಲಿ ಇರೋದು ರೈಸ್? ನಮ್ಮ ಹೆಸರು ಗಂಗಪ್ಪ ಅಂತ. ನಿಮ್ಮ ಹೆಸರು ಲೈಸೆನ್ಸ್ ಇರೋದಾ? ಏನು ನಂಬರ್ ಶಾಪ್ ನಂಬರ್ ಏನು? 45. ಯಾಕೆ ನೀವು ಹೊರಗಡೆ ಅಲ್ಲಿ ಇಲ್ಲ ಸರ್, 2 ಪಾಯಿಂಟ್ಸ್ನಲ್ಲಿ ಸೇಲ್ ಮಾಡ್ತಾ ಇರ್ತೀವಿ ಸರ್. ಯಾರು ಅನುಮತಿ ಕೊಟ್ಟಿದ್ದಾರೆ ನಿಮಗೆ? ಡಿ ಆವಾಗ ಗೋಪಾಲಕೃಷ್ಣ ML ರೈಟಿಂಗ್ ಅಲ್ಲಿ ಅನುಮತಿ ಇದೆ ನಿಮಗೆ? ನಾನು ಕೊಟ್ಟಿದ್ದ ಲೆಟರ್ನಲ್ಲಿ ಐತೆ ಸರ್. ಅವರು ನೀವು ಕೊಟ್ರೆ ಆಗಲ್ಲ ಸರ್. ನಿಮಗೆ ಅನುಮತಿ ಕೊಟ್ಟಿದಾರಾ? ಅವು ಹಂಚೋಗಂತಂದು ಹೇಳಿದ್ರೆ ಹಂಚು ಅವಾಗ ಬಾಯಲ್ಲಿ ಏನ್ ಹೇಳಿದ್ರೆ ಆಗಲ್ಲ 18 ಇಯರ್ಸ್ ಆಗಲ್ಲ ಸರ್. ಅದು ಹೊರಗಡೆ ಇರೋದು ಇಲ್ಲಿಗಲ್ ಸ್ಟೋರೇಜ್. ತಗೊಳ್ಳಿ ಅದನ್ನ. ನಿಮ್ದು ಇದು ತೆಗೀರಿ, ಫೇರ್ ಪ್ರೈಸ್ ಶಾಪ್ ಓಪನ್ ಮಾಡಿ ಸ್ಟಾಕ್ ತೆಗೀರಿ. ಅಲ್ಲಿ ಮತ್ತೆ ಸರ್, ಯಾವ್ದು ನಿಮ್ದು ಫೇರ್ ಪ್ರೈಸ್ ಶಾಪ್ ಇದೆ ಅಲ್ವಾ? ಅಲ್ಲ ಸರ್, ಇಲ್ಲಿ ಸೆಕೆಂಡ್ ಪಾಯಿಂಟ್. ಓ, ಇದು ಸೆಕೆಂಡ್ ಪಾಯಿಂಟ್. ಅಂದ್ರೆ ದಿಸ್ ಇಸ್ ಆಲ್ಸೋ ಇಲ್ಲಿಗಲ್ ಸ್ಟೋರೇಜ್. ಇದು ಕಂಪ್ಲೀಟ್ ಸ್ಟಾಕ್ ತಗೊಳ್ಳಿ. ಫುಡ್ ಅವರು ಮೇಡಮ್ ಅವರ ಫುಡ್ ಅವ್ರು ಬನ್ರಿ ಇಲ್ಲಿ. ಒಂದು ಇದು ಇಲ್ಲಿಗಲ್ ಪ್ರೊಕ್ಯೂರ್ಮೆಂಟ್ ಆಫ್ ದೋಡ ಒಂದು ಭಾಗ 1. ಭಾಗ 2 ಈಗ ರೈತಗೂ ಸರ್ ಇದು ಭಾಗ 2 ಅಲ್ಲಿ ರೇಷನ್ ಏನಿದೆ ಅವ್ರಿಗೆ ಫೇರ್ ಪ್ರೈಸ್ ಕೊಟ್ಟಿರೋದೇ ಒಂದು ಕಡೆ. ಈ ಕಡೆ ಇಲ್ಲಿ ಮತ್ತೆ ಮನೆ ಹತ್ರ ಎಲ್ಲ ಸ್ಟೋರೇಜ್ ಮಾಡಿ ಹೋಗಿ. ಅದು ಕೌಂಟ್ ತಗೊಳ್ಳಿ. ಅದನ್ನ ಇದು ಮಾಡಿದ್ರಾ? ನೀವು ಬಂದ್ಮೇಲೆ ಲಾಕ್ ಓಪನ್ ಮಾಡ್ತೀವಿ. ರೈತ ಬಂದಾನ ಅದು ಓನರ್ ಕರ್ಸಿ. ಅವ್ರಿಗೆ ಗೊತ್ತಿರದಿರ್ಲಿ, ನಾನು ಹೇಳಿದ್ ಮಾಡ್ರಿ. ಇಲ್ಲ ರೈತದಲ್ಲ ಕೊಡ್ತಾರೆ ಮೇಡಮ್. ಇದು ತರ್ಸಿ ತಮ್ದು ಕೀ ತರ್ಸಿ. ಇಲ್ಲಿದ್ರು ತರ್ಸಿ. ರೇಷನ್ ಓಪನ್ ಇದೆಯಾ? ಬರ್ಪಲ್ಲಿ ಇಲ್ಲಿ ಅನುಕೂಲ ಆಗ್ತದಂತ ಇಲ್ಲಿ ಮಾಡ್ತಾರೆ. ಒಬ್ರು ಅಲ್ಲೇ ವಿಡಿಯೋ ಮಾಡಕ್ಕೆ ಹೇಳ್ಬೇಕು ಸರ್. ಇನ್ನೂ ಖರೀದಿ ಆಗಿಲ್ಲ ಅಲ್ಲ? ನಾನು ಅಸಿಸ್ಟೆಂಟ್ ಕಮಿಷನರ್. ತಮಗಿರ್ಲಿ ಸ್ವಲ್ಪ ಮೈಂಡಲ್ಲಿ, ಅರ್ಥ ಆಯ್ತಲ್ಲ? MS ಮೇಲೆ ಏನು ಪ್ರೊಕ್ಯೂರ್ಮೆಂಟ್ ಆಗುತ್ತೆ ಏನಾಗುತ್ತೆ ಗೊತ್ತಿಲ್ಲೇ ಬಂದಿಲ್ಲ. ಅಲ್ಲಿ ಸ್ಟಾಕ್ ತಗೊಳ್ಳಿ. ಬರ್ತೀವಿ ರೇಷನ್ ಶಾಪ್ ಕೀಳ್ಕೊಳ್ಳಿ. ರಾಮಕೃಷ್ಣ ಫುಡ್ ಅವ್ರು ಇಲ್ಲಿ ಯಾರು ಇರ್ತೀರಾ? ಅಲ್ಲಿ ಅಲ್ಲೇರಿದ್ದೀರಾ ನೀವು? ಒಟ್ಟು ಎಷ್ಟಿದ್ದೀರಾ ಫುಡ್ ಅವರು? ಸ್ಟಾಪ್ ಮಾಡಿ. ಇಬ್ಬರಲ್ಲಿ ಇರಲಿ, ಉಳಿದವ್ರು